ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೊಸ ಹೇರ್ ಸ್ಟೈಲ್. ಇವರದ್ದು ಕೂದಲೆಲ್ಲ ಫುಲ್ ನೋಡಿ ಆಯ್ತು, ಈಗ ಮಿಲಿಟರಿ ಬಾಯ್ ಆಗಿದ್ದಾರೆ ಫುಲ್. ಸೊ ಸಂಜೆ ಹೊತ್ತು ದಸರಾ ಟೈಮ್ ಒಂದು ಎಲ್ಲಿಗೆ ಹೋಗ್ತಿದ್ದೆವು ಬ್ಲಾಸ್ಟ್ ನಾವು? ನಮ್ದೊಬ್ರು ಫ್ರೆಂಡ್ ಇದ್ದಾರೆ ರೂಪೇಶ್ ಅಂತ. ಸೊ ಅವ್ರದ್ದು ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ಉಂಟು ಸ್ಟೇಟ್ ಲೆವೆಲ್. ಹಾಗಾಗಿ ಕುದ್ರೋಳಿಯಲ್ಲಿ ಕೊರಗಪ್ಪ ಹಾಲ್ ಅಲ್ಲಿ ಈ ಕಾಂಪಿಟೇಷನ್ ನಡೀತಾ ಉಂಟು. ಬ್ಲಾಸ್ಟರ್ ಆಲ್ರೆಡಿ ಅದ್ರಲ್ಲಿ ವಿನ್ ಆಗಿದಾರಂತೆ, ವೆರಿ ಓಲ್ಡ್, ಯಾವಾಗ 10 years back. ಸೊ ಅವರಿಗೆ ಮೆಡಲ್ ಸಿಕ್ಕಿದೆ ಎಂತ ಕನ್ನಡ. ಸೊ ಹಾಗೆ ಅದೇ ಕಾಂಪಿಟೇಷನ್ ಆ ಲೆವೆಲ್, ಅದೇ ಸೇಮ್ ಕಾಂಪಿಟೇಷನ್ ಗೆ ನಾವೀಗ ಹೋಗ್ತಿದ್ದೇವೆ. ಬಟ್ ನಾನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈವ್ ಆಗಿ ಕಾಂಪಿಟೇಷನ್. ಬಾಡಿ ಬಿಲ್ಡಿಂಗ್ ಅದೊಂದು ಫುಲ್ ಎಕ್ಸೈಟ್ಮೆಂಟ್ ಹೇಗೆಲ್ಲ ಇರ್ಬೋದಂತ. ಸೊ ಹಾಗೇನೆ ಏನೋ ಒಂದು ಇನ್ನೊಂದು ಐಟಮ್ ತಗೊಳ್ಬೇಕಂತ ಇದ್ದೇವೆ, ನೋಡ್ತೇವೆ. ಟೋಕನ್ ಆಫ್ ಮೇ ಬಿ ಈಗ ಬಿಗ್ ಬಿಲಿಯನ್ ಸೇಲ್, ಅದು ಸೇಲ್ ಇದ್ದದೆಲ್ಲ, ಮತ್ತೆ ಫೆಸ್ಟಿವ್ ಸೇಲ್ ಅದೆಲ್ಲ. ಸೊ ಹಾಗೆ ನಮಗೆ ಏನೋ ಒಂದು ಕೆಲವು ಪರ್ಪಸ್ ಗೆ ಕೆಲವು ವರ್ಕ್ ಗೆ ಏನೋ ಬೇಕಲ್ಲ ಅಂತ ಇದ್ವಿ. ಬನ್ನಿ ಬಟ್ ನೋಡಿ ಹೇಳುವ ಅಂತ. ಎಸ್ ಬನ್ನಿ ಹೋಗುವ. ನಾವು ಕಾಂಪಿಟೇಷನ್ ಆಗುದೇ ಕುದ್ರೋಳಿ ಟೆಂಪಲ್ ಇಂದ ಒಳಗೆ ಹೇಳಿದ್ವಲ್ಲ, ಫುಲ್ ರಶ್ ಉಂಟು ಇವತ್ತು, ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಾವು ಹೋಗುವ ಅಲ್ಲಿಗೆ, ನೋಡುವ ಎಂತ ಎಲ್ಲ ಉಂಟಲ್ಲ. ಜನ ಭಯಂಕರ ಇದ್ದಾರೆ, ತುಂಬಾ ಜನ ಇದ್ದಾರೆ. ಇಲ್ಲೇ ಒಂದು ಹತ್ರದಲ್ಲೇ ಹಾಲ್ ಉಂಟು, ನಮ್ಗೆ ಒಂದು ಗಾಡಿ ಇಡ್ಲಿಕ್ಕೆ ಸಿಕ್ಕಿತ್ತು ಜಾಗ, ಹಾಗಾಗಿ ನಾವು ಅನ್ಕೊಳ್ತಾ ಇದ್ವಿ ಸಿಗ್ತದ ಇಲ್ವಾ ಅಂತ. ಸಿಕ್ಕಿತ್ತು. ಜನ ನೋಡ್ಬೋದು ಹೇಗಿದ್ದಾರೆ, ಭಯಂಕರ ಉಂಟು ಜನ. ಜನಗಳೆಲ್ಲ ಫುಲ್ ಲೈಟಿಂಗ್, ರಾಶಿ ರಾಶಿ ಜನಗಳು, ಸುತ್ತಮುತ್ತ ಶಾಪ್ಗಳು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ನಾವು ಕಾಂಪಿಟೇಷನ್ ಆಗುವಂಥ ಸ್ಥಳಕ್ಕೆ ರೀಚ್ ಆದ್ವಿ. ಸೊ ವಿಡಿಯೋ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ವಿಡಿಯೋದಲ್ಲಿ ಏನೆಲ್ಲ ಉಂಟಂತೇಳಿ. ಈ ಕಾಂಪಿಟೇಷನ್ ಬಂದು ಏಜ್ ಮ್ಯಾಟರ್ ಆಗೋದಿಲ್ಲ ಇಲ್ಲಿ, ದೇಹದ ತೂಕ ಮಾತ್ರ ಮ್ಯಾಟರ್ ಆಗುವಂಥದ್ದು. 60 kg, 65 kg, 70, 75 ಹೀಗೆ ತೂಕದ ಆಧಾರದ ಮೇಲೆ ಈ ಕಾಂಪಿಟೇಷನ್, ದೇಹದ ಅಡಿಯ ಕಾಂಪಿಟೇಷನನ್ನು ಮಾಡುವಂಥದ್ದು. ಅವರದ್ದು ಡಿಫರೆಂಟ್ ಫೋಸ್ ಆಗಿರ್ಬೋದು, ಅವರದ್ದು ಇದನ್ನೆಲ್ಲ ನೋಡಿ ಜಡ್ಜ್ಮೆಂಟ್ ಕೊಡುವಂಥದ್ದು. ನಾವು ಹೋಗುವಾಗ ಸ್ಟಾರ್ಟ್ ಆಗಿತ್ತು. ನಾನಂತೂ ಎಂಜಾಯ್ ಮಾಡಿದ್ದೆ ನೋಡಿ. ಅವರದ್ದು ಹಾರ್ಡ್ ವರ್ಕ್ ಸಹ ಪಾಪ ನೋಡಲಿಕ್ಕೆ ಸಿಕ್ತಿತ್ತು. ಒಬ್ಬೊಬ್ಬರನ್ನು ನೋಡುವಾಗ ಬೇಜಾರು ಅನ್ನಿಸ್ತಾ ಇತ್ತು. ಯಾಕೆ ಹೇಳಿದರೆ ಬ್ಲಾಸ್ಟರ್ ಯಾವಾಗಲೂ ಹೇಳುವವರು, ಬಾಡಿ ಬಿಲ್ಡಿಂಗ್ ಏನು ಅಷ್ಟು ಈಸಿ ಇಲ್ಲ, ಅದಕ್ಕೆ ತುಂಬ ಡೆಡಿಕೇಶನ್ ಬೇಕು. ಫುಡ್ಡಲ್ಲಿ ಆಗಿರ್ಬೋದು, ಲಾಸ್ಟಿಗೆ ನೀರು ಸಹ ಕುಡಿಯೋದಿಲ್ಲಂತೆ. ಅದೆಲ್ಲ ಹೇಳಿದ್ದು ಕೇಳಿ ನನಗೆ ಅವರು ಮಾಡೋದನ್ನು ನೋಡಿ ನನಗೆ ಸಹ ಅನಿಸ್ತಾ ಇತ್ತು. ಸೊ ನಾನಂತೂ ಎಂಡವರೆಗೆ ಎಂಜಾಯ್ ಮಾಡಿದ್ದೆ. ನೀವು ಸಹ ವಿಡಿಯೋನ ಸ್ಕಿಪ್ ಮಾಡಿದೆ. ನಾನು ಇದನ್ನೆಲ್ಲ ಹೊಸದಾಗಿ ನೋಡೋದು. ಮುಂಚೆ ಬ್ಲಾಸ್ಟರ್ದು ಮೈಯನ್ನು ನೋಡಿ ಸಹ ನಾನು ಕ್ವಶನ್ ಮಾಡಿದ್ದು, ಇದೇಂತಪ್ಪ ಕಲರ್ ಹೀಗೆ ಆಗುದಂತ. ನೋಡೋದು ನನಗೆ ಗೊತ್ತಾಯ್ತು, ಆ ಕಲರನ್ನೇ ಅಪ್ಲೈ ಮಾಡುವಂಥದ್ದು ಕಾಂಪಿಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ. ಎಲ್ಲ ವಿಜುವಲ್ ಸರಿಯಾಗಿ ಕಾಣಬೇಕಂತ ಹೇಳೋ ಉದ್ದೇಶಕ್ಕೆ ಈ ರೀತಿಯಾಗಿ ಹಚ್ಚುವಂಥದ್ದಂತೆ, ಮಸಲ್ಸ್ ಎಲ್ಲ ಕಾಣಬೇಕಾಗಿ.
ನಾನು ಅಂದ್ಕೊಳ್ತೇನೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವ್ಯಕ್ತಿ ಯಾರು ಬಂದ್ರ, ಈಗ ಇವರು ಫಸ್ಟ್ ಬಂದಿದ್ದರು. ಇವರು ಬಹಳ ಕಾಂಪಿಟೇಷನನ್ನು ಭಾಗವಹಿಸಿ ಎಲ್ಲದರಲ್ಲಿ ಫಸ್ಟ್ ಬರ್ತಿದ್ರು ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಇವರಿಗೆ ಪ್ಲೇಸ್ ಆಗಿದೆ ಅಂತೇಳಿ ಬ್ಲಾಸ್ಟರ್ ಹೇಳ್ತಾಯಿದ್ರು. ಇವರ ಸ್ಟೇಜಿಗೆ ಬರುವಾಗಲೇ ನಾವು ಅಂದ್ಕೊಂಡ್ವಿ ಈ ಕ್ಯಾಟಗರಿಯಲ್ಲಿ ಇವರೇ ವಿನ್ನರ್ ಅಂತೇಳಿ. ನಮ್ಮ ಬ್ರದರಿಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ಉಚ್ಚಿಲದಲ್ಲಿ ಅವರಿಗೆ ದಸರಾ ಕಾಂಪಿಟೇಷನ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಆಯಿತು. ಸೊ ನಮಗೆ ಖುಷಿ ಆಯಿತು. ನೋಡ್ಬೋದು